ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಮದುವೆಯಾದ ಒಬ್ಬ ಗಂಡು ಹೆಣ್ಣಾಗಿ ಪತ್ತೆಯಾದ ವಿಚಿತ್ರ ಘಟನೆ ಒಂದು ರಾಮನಗರದ ಪಟ್ಟಣದಲ್ಲಿ ನಡೆದಿದೆ ಸ್ನೇಹಿತರೆ. ಇವನು ಹೆಣ್ಣಾಗಲು ಕಾರಣ ಆದರೂ ಏನು ಮತ್ತು ಸಿಕ್ಕಿದ್ದಾದರೂ ಹೇಗೆ ಎಂಬ ಕಂಪ್ಲೀಟ್ ವಿವರವನ್ನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ತನಿಖೆ ನಡೆಸಿದ ಪೊಲೀಸರೇ ಶಾಕ್ಗೆ ಒಳಗಾಗಿದ್ದಾರೆ. ಗಂಡನನ್ನು ಹೆಣ್ಣಾಗಿ ಕಂಡ ಪತ್ನಿ ಮೂರ್ಛೆ ಹೋದ ಪ್ರಸಂಗ ಕೂಡ ನಡೆದಿದೆ. ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ದಂತಹ ಲಕ್ಷ್ಮಣ್ ರಾವ್ ಎಂಬುವನು 2015ರಲ್ಲಿ ಮದುವೆ ಕೂಡ ಆಗಿದ್ದ. ಪತ್ನಿಯೊಂದಿಗೆ ರಾಮನಗರ ಪಟ್ಟಣದಲ್ಲಿ ವಾಸ ಇದ್ದರು. ಮದುವೆಯಾದ 2 ವರ್ಷಕ್ಕೆ ಅಂದರೆ 2017 ಮಾರ್ಚ್ ತಿಂಗಳಲ್ಲಿ ಗಂಡ ಲಕ್ಷ್ಮಣ್ ಮನೆಯಿಂದ ನಾಪತ್ತೆಯಾಗಿದ್ದು ಸಾಲ ಮಾಡಿಕೊಂಡ ವಿಚಾರಕ್ಕೆ ಜಿಗುಪ್ಸೆಗೊಂಡಿದ್ದ ಎನ್ನಲಾಗುತ್ತಿದೆ. ಸುಳಿವೆ ಸಿಗದ ಕಾರಣ ಪತ್ನಿ ಐಜೂರು ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ದೂರು ಕೂಡ ದಾಖಲಿಸಿದ್ರು. ಇಬ್ಬರು ಗಂಡು ಮಕ್ಕಳನ್ನ ಹೊತ್ತು ಊರು ಸುತ್ತಿ ಪತ್ನಿ ಇತ್ತ ಹುಡುಕಾಟ ಕೂಡ ನಡೆಸಿದರು. ಪತ್ತೆಯಾಗಿರಲಿಲ್ಲ. ಮನೆಗೆ ಮರಳದ ಹಿನ್ನೆಲೆಯಲ್ಲಿ ಮಕ್ಕಳಿಗಾಗಿಯಾದರೂ ಇನ್ನೊಂದು ಮದುವೆ ಆಗು ಎಂದು ಪತ್ನಿಯ ತಂದೆ ಸಲಹೆ ಕೂಡ ನೀಡಿದ್ರಂತೆ. ತಂದೆ ಮಾತನ್ನು ಧಿಕ್ಕರಿಸಿ ಗಂಡ ಲಕ್ಷ್ಮಣ್ ರಾವ್ಗಾಗಿ ಈ ಕಡೆ ಪತ್ನಿ ಕಾಯುತ್ತಲೇ ಇದ್ದರು. ಬರೋಬ್ಬರಿ 6 ವರ್ಷಗಳ ಬಳಿಕ ಲಕ್ಷ್ಮಣ್ ರಾವ್ ಸುಳಿವು ಪತ್ತೆಯಾಗಿದ್ದು ಒಂದು ರೋಚಕ ಕಥೆಯಾಗಿದೆ. ಕನ್ನಡದ ಜನಪ್ರಿಯ ಬಿಗ್ ಬಾಸ್ ಕಾರ್ಯಕ್ರಮ ಸುಳಿವು ಪತ್ತೆಗೆ ನೆರವಾಗಿದೆ. ಇದು ಮೈಸೂರಿನಲ್ಲಿ ಬಿಗ್ ಬಾಸ್ ಸ್ಪರ್ಧಿ ನೀತು ಸ್ವಾಗತಕ್ಕೆ ತೆರಳಿದ್ದ ತೃತೀಯ ಲಿಂಗಿಗಳು ಸನ್ಮಾನ ಕಾರ್ಯಕ್ರಮ ಮಾಡಿದ್ದರು. ಇದೇ ವೇಳೆಗೆ ತೃತೀಯ ಲಿಂಗಿ ರಶ್ಮಿಕ್ ಮಾಡಿದಂತಹ ರೀಲ್ಸ್ನಲ್ಲಿ ಲಕ್ಷ್ಮಣ್ ರಾವ್ ಹೆಣ್ಣಾಗಿ ಕಾಣಿಸಿಕೊಂಡಿದ್ದಾರೆ. ಈ ವೈರಲ್ ಆಗಿದ್ದ ರೀಲ್ಸ್ನಲ್ಲಿ ಲಕ್ಷ್ಮಣ್ ಮುಖದ ಸ್ಪಷ್ಟ ಹೋಲಿಕೆ ಕೂಡ ಇತ್ತಂತೆ. ಇದು ಮೊಬೈಲ್ನಲ್ಲಿ ಪೊಲೀಸರು ರೀಲ್ಸ್ ವೀಕ್ಷಣೆ ವೇಳೆ ಲಕ್ಷ್ಮಣ್ ಮುಖ ಹೋಲಿಕೆಯಾಗಿದೆ. ಕುಟುಂಬಸ್ಥರಿಗೂ ಕೂಡ ಲಕ್ಷ್ಮಣ್ ಇರಬಹುದು ಎಂಬ ಅನುಮಾನ ಮೂಡಿದೆ. ತೃತೀಯ ಲಿಂಗಿಗಳ ಸಾಮಾಜಿಕ ಹೋರಾಟಗಾರ್ತಿ ಆಗಿರುವಂತಹ ರಶ್ಮಿಕ್ ಅವರ ಹೆಸರಿನ ರೀಲ್ಸ್ ಪ್ರೊಫೈಲ್ ಹಿಂಬಾಲಿಸಿದ ಐಜೂರು ಪೊಲೀಸರು ಲಕ್ಷ್ಮಣ್ ರಾವ್ ವಿಚಾರ ಪ್ರಸ್ತಾಪ ಪಡಿಸಿದರು. ಇದೇ ಹಿನ್ನೆಲೆ ಗೊತ್ತಿಲ್ಲವಾದರೂ ವಿಳಾಸ ಕೊಡುವುದಾಗಿ ಎಂದು ರಶ್ಮಿಕ್ ಹೇಳಿಕೊಂಡಿದ್ದಾರೆ. ವಿಳಾಸ ಅನುಸರಿಸಿ ತೆರಳಿದ್ದ ಪೊಲೀಸರಿಗೆ ಶಾಕ್ ಎದುರಾಗಿದ್ದು, ಪೊಲೀಸರ ಬಳಿ ಇದ್ದ ಫೋಟೋಗೂ ಎದುರಾಗಿದ್ದ ಹೆಣ್ಣಿಗೂ ಅಜಗಜಾಂತರ ವ್ಯತ್ಯಾಸ ಇತ್ತಂತೆ. ಮುಖ ಮಾತ್ರ ಪೂರ್ಣ ಹೋಲಿಕೆ ಆಗುತ್ತಿತ್ತು. ಆದರೆ ಪೊಲೀಸರು ನೀವು ಲಕ್ಷ್ಮಣ್ ಅಲ್ಲವೇ ಎಂದು ಕೇಳಿದಾಗ ನಾನು ಲಕ್ಷ್ಮಣ್ ರಾವ್ ಅಲ್ಲ, ನಾನು ವಿಜಯಲಕ್ಷ್ಮಿ ಎಂದು ಉತ್ತರಿಸಿದ್ದಾರೆ. ಎಷ್ಟನೇ ಪ್ರಯತ್ನಿಸಿದರೂ ತಾನು ವಿಜಯಲಕ್ಷ್ಮಿ ಎಂದು ಲಕ್ಷ್ಮಣ್ ಪಟ್ಟು ಹಿಡಿದಿದ್ದು ಪೊಲೀಸರು ಒಂದು ಹಂತದಲ್ಲಿ ಬೇರೆಯೇ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಲಕ್ಷ್ಮಣ್ ನಿಮ್ಮ ಹಾಗೆ ಕಾಣಿಸಿದ ಕಾರಣ ವಿಚಾರಿಸಲು ಬಂದೆವು, ನೀವು ವಾಪಸ್ ಹೋಗಿ ಎಂದು ಪೊಲೀಸರ ಜೀಪ್ ಹತ್ತಿದ್ದಾರೆ. ಮತ್ತೆ ವಾಪಸ್ ಹೋಗೋ ವೇಳೆ ಜೋರಾಗಿ ಲಕ್ಷ್ಮಣ್ ಎಂದು ಇನ್ಸ್ಪೆಕ್ಟರ್ ಕೂಗಿದ್ದಾರೆ. ಕೂಡಲೇ ಹೂ ಅಂತ ಪ್ರತ್ಯುತ್ತರ ವಿಜಯಲಕ್ಷ್ಮಿ ಬಾಯಿಂದ ಬಂದಿದೆ ಅಂತ ಸ್ನೇಹಿತರೆ. ಇನ್ನು ಪೊಲೀಸರಿಗೆ ಎಲ್ಲವೂ ಖಾತ್ರಿಯಾಗಿ ಐಜೂರು ಠಾಣೆಗೆ ಅವರನ್ನು ಕರೆತಂದು ವಿಚಾರಣೆ ನಡೆಸಿದ್ದಾರೆ. 2017ರಲ್ಲಿ ರಾಮನಗರ ಬಿಟ್ಟು ಹೋಗಿದ್ದ ಲಕ್ಷ್ಮಣ್ ರಾವ್ ವಾಪಸ್ ಬಂದಿದ್ದು ಲಿಂಗ ಪರಿವರ್ತನೆಯಾಗಿದೆ. ಕುಟುಂಬಸ್ಥರನ್ನು ಪೊಲೀಸರು ಠಾಣೆಗೆ ಕರೆದಿದ್ದು ಗಂಡ ಹೆಣ್ಣಾಗಿ ಪರಿವರ್ತನೆ ಆಗಿದ್ದನ್ನು ಕಂಡು ಅವರ ಪತ್ನಿ ಮೂರ್ಛೆ ಕೂಡ ಹೋಗಿದ್ದಾರಂತೆ. ಮತ್ತೆ ತಂದೆ ಅವಾತರ ಕಂಡು ಪುಟ್ಟ ಮಕ್ಕಳು ಏನು ನಡೆಯುತ್ತಿದೆ ಎನ್ನುವುದನ್ನ ತಿಳಿಯಲಾಗಿದ್ದಾರೆ. ಇನ್ನು ಈ ಕಡೆ ಅವರ ಮಾವ ಅಳಿಯನ ಅವತಾರ ಕಂಡು ಮಾವ ಪೇಚಾಡಿ ಮಗಳ ಬಾಳು ಹಾಳಾಯ್ತು ಎಂದು ಕಣ್ಣೀರು ಕೂಡ ಇಟ್ಟಿದ್ದಾರೆ. ನಿನಗೆ ಹೆಂಡತಿ ಮಕ್ಕಳು ಬೇಡವೇ ಎಂದು ಪ್ರಶ್ನೆ ಮಾಡಿದಾಗ ನನಗೆ ನನ್ನ ತೃತೀಯ ಲಿಂಗಿಗಳ ಕುಟುಂಬವೇ ಇಷ್ಟ, ಹೆಂಡತಿ ಮಕ್ಕಳು ಬೇಡ, ನಿಮ್ಮ ತಂಟೆಗೆ ನಾನು ಬರುವುದಿಲ್ಲ, ನನ್ನನ್ನು ಇಲ್ಲಿಗೆ ಬಿಟ್ಟು ಬಿಡಿ ಎಂದು ಬೇಡಿಕೊಂಡಿದ್ದಾನೆ. ಇನ್ನು ಪೊಲೀಸರು ಮುಚ್ಚಳಿಕೆ ಪತ್ರ ಬರೆಸಿಕೊಂಡು ನಾಪತ್ತೆ ಪ್ರಕರಣ ಇತ್ಯರ್ಥಗೊಳಿಸಿದ್ದಾರಂತೆ.